ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾಗಣಪತಿಯೇ ನಮಃ. ಇವತ್ತು ಜ್ಯೋತಿಷ್ಯದ ವಿಷಯ ಬಂಧುಗಳಿಗೆ ಏನು ತಿಳಿಸ್ಬೇಕು ಅಂತೇಳಿದರೆ, 2ನೇ ತಾರೀಕು ಜೂನು ಗುರು ಚೇಂಜ್ ಆಗ್ತಾನೆ, ಕರ್ಕಾಟಕ ರಾಶಿಗೆ ಬರ್ತಾನೆ. ಕರ್ಕಾಟಕ ರಾಶಿಗೆ ಬರೋದ್ರಿಂದ ಗುರುಬಲ ಎಲ್ಲ ನಕ್ಷತ್ರದವ್ರಿಗೂ ಎಲ್ಲ ಇವ್ರಿಗೂ ಇರುತ್ತೆ, ರಾಶಿಗಳವ್ರಿಗೂ ಇರುತ್ತೆ, ಗುರುಬಲ ಇರುತ್ತೆ. ಗುರು ಗೋಚಾರ ಅಲ್ಲ, ಗುರುಬಲ ಇರುತ್ತೆ. ಗುರುಬಲ ಇರುತ್ತೆ ಅಂದರೆ ಮದುವೆಗಳಾಗೋವ್ರಿಗೆ, ಅಥವಾ ಉಪನಯನಗಳು ಮಾಡ್ಕೊಳ್ಳೋರಿಗೆ, ಹೊಸ್ದಾಗಿ ಮನೆ ಕಟ್ಟೋವ್ರಿಗೆ, ಅಥವಾ ಹೊಸ್ದಾಗಿ ವ್ಯಾಪಾರ ಮಾಡೋವ್ರಿಗೆ, ಅಥವಾ ಹೊಸ್ದಾಗಿ ಉದ್ಯೋಗಕ್ಕೆ ಹೋಗೋವ್ರಿಗೆ, ಇಂಥವ್ರಿಗೆಲ್ಲ ಒಳ್ಳೆಯ ಸಮಯ. ಅದಕ್ಕೋಸ್ಕರ ಎಲ್ಲರೂ ಗುರುಬಲ ನೋಡಿಕೊಂಡು ಉತ್ತೇಜನ ಆಗಬೇಕು. ಕಟಕ ರಾಶಿನಲ್ಲಿರ್ತಾನೆ, ಸಂಪಾದನೆ ಆಗುತ್ತೆ, ಇದು ಮಾಡ್ತಾನೆ. ನಿಮ್ಮ ಗೋಚಾರದಲ್ಲಿ ಬರೋದಕ್ಕೆ ಕೆಲವೆಲ್ಲ ಬೇರೆ ಬೇರೆ ಇರುತ್ತೆ. ಆ ಗೋಚಾರದ್ದು ಇವಾಗ ಬೇಡ. ಗುರುಬಲ ಇರೋದ್ರಿಂದ ವಿವಾಹಗಳು, ಶುಭ ಕಾರ್ಯಗಳು ಮಾಡೋದಕ್ಕೆ, ಇದಕ್ಕೆಲ್ಲ ತೀರ್ಥಯಾತ್ರೆ ಹೋಗೋದಕ್ಕೆ ಬೇಕಾದಷ್ಟು ಅನುಕೂಲಗಳಿದೆ. ಖರ್ಚುಗಳು ಬರುತ್ತೆ, ದುಡ್ಡು ಸಂಪಾದನೆ ಆಗುತ್ತೆ. ಕೆಲವರಿಗೆಲ್ಲ ಪ್ರಮೋಷನ್ ಆಗುವಂಥದ್ದು ಇರುತ್ತೆ, ಕೆಲವ್ರಿಗೆ ಸಂಬಳ ಜಾಸ್ತಿ ಆಗುವಂಥ ಇರುತ್ತೆ, ಕೆಲವರಿಗೆಲ್ಲ ಉದ್ಯೋಗ ಬೇರೆ ಆಗುವಂಥದ್ದು ಇರುತ್ತೆ, ಕೆಲವ್ರಿಗೆ ಖರ್ಚು ಆಗುವಂಥದ್ದು. ಖರ್ಚು ಅಂದರೆ ದೇವಸ್ಥಾನಗಳಿಗೆ ಹೋಗೋದು, ಇಂಥದ್ದು. ಗುರು ಶುಕ್ರನ ಮನೆಯಿಂದ ನೋಡಿದಾಗ ಸ್ವಲ್ಪ ವ್ಯಸನಗಳು ಆಗುವಂಥದ್ದು ಇರುತ್ತೆ. ಆದರೂ ಅಂಥದ್ದೆಲ್ಲ ಒಳ್ಳೆಯದಾಗಿರೋದ್ರಿಂದ ಗುರುಬಲ ಇದೆ ಅಂತ ಒಂದು ಶಾಸ್ತ್ರ ಹೇಳುತ್ತೆ. ಗೋಚಾರನ ನೆಕ್ಸ್ಟ್ ಒಂದೊಂದು ರಾಶಿಗೂ ಗೋಚಾರ ಹೇಳ್ತೀನಿ. ಮುಂದೆ ಆ ಗೋಚಾರ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಶನಿ ಗುರು ಇಬ್ಬರದು ಸೇರಿ ಹೇಳಬೇಕಾಗುತ್ತೆ ಒಂದೊಂದು ರಾಶಿಗೂ. ಅದು ಈ ಮೇಷರಾಶಿನಿಂದ ಹಿಡಿದು ಎಲ್ಲ ರಾಶಿಯವರೆಗೂ 12ನೇ ಮುಂದಕ್ಕೆ ಹೇಳೋಣ ಅಂತ ಇವತ್ತು ಬರೀ ಗುರುಬಲ ಮಾತ್ರ ಹೇಳೋದು. ನಾಳೆ ಜೂನ್ 2ನೇ ತಾರೀಕು 2026 ಜೂನ್ 2ನೇ ತಾರೀಕು. 1ನೇ ತಾರೀಕು ಬೆಳಗಿನ ಜಾವ ಬರುತ್ತೆ, 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಹೆಚ್ಚು ಕಮ್ಮಿ ಅಕ್ಟೋಬರ್ವರೆಗೂ ಅಲ್ಲಿರ್ತಾನೆ. ಅಲ್ಲಿದ್ರೆ ನೀವೆಲ್ಲ ಸೌಕರ್ಯಗಳು ಮಾಡಿಕೊಳ್ಳಿ ಅಂತ ಈ ವಿಷಯದಲ್ಲಿ ಹೇಳಿ ನಾನು ಇವ್ರಿಗೆಲ್ಲ ನಿಮಗೆಲ್ಲ ಕೇಳ್ತಾ ಇರೋದಕ್ಕೆ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮನ ಇವತ್ತಿಗೆ ನಿಲ್ಲಿಸಿದ್ದೀನಿ.